ಪೆದ್ದು ಪೆದ್ದು ದೇವರೇ ಮಾಡಿರೋ ಹೊಸ ಜೋಡಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಮುತ್ತು ಮುತ್ತು ಪೆದ್ದು ಪೆದ್ದು ಭೂಮಿಯ ಮೇಲಿರೋ ಭಲೆ ಜೋಡಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಹಳೆಯ ಟ್ರಂಕಿನ ಹೊಸ ಹೊಸ ಮುಖಗಳು ಶ್ರೀಮಾನ್ ಶ್ರೀಮತಿ ಸಿಟಿಗೆ ಬಂದಿರೋ ನಾಟಕ ಮಂಡಳಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಹಾಳಾದ ಬಸ್ಸು ಒಳ್ಳೆ ಜಟ್ಕಾ ಗಾಡಿ ತರ ಬಂದ. ಕೂತು ಕೂತು ಮೈಯೆಲ್ಲ ನೋವಾಗೋಯ್ತು. ಕೂತು ಕೂತು ಮೈ ನೋವಾಗಿದ್ದಿದ್ರೆ ನಿಂತ್ಕೊಂಡ್ಬರ್ಬೇಕಿತ್ತು. ನಿಮ್ಮನ್ನ ಯಾರು ಕೂತ್ಕೊಳ್ಳಿ ಅಂದಿದ್ದು? ಸದ್ಯ ಬಸ್ ಇಳಿ ತೊಳ್ಕೊಂಬನ್ನಿ ಅನ್ಲಿಲ್ವಲ್ಲ. ಬಸ್ ಸ್ವಲ್ಪ ಲೇಟ್ ಆಗಿದ್ದಿದ್ರೆ ಅದನ್ನೇ ಹೇಳ್ತಿದ್ದೆ. ಮೊದಲು ನನ್ನ ಏನ್ ಅನ್ಕೊಂಡಿದ್ಯಾ? ನಿನ್ ಸರ್ವೆಂಟ್ ಅನ್ಕೊಂಡಿದ್ಯಾ? ನಿಮ್ಗೆ ಯಾಕೆ ಈ ಡೌಟು? ಗಂಡ ಹೆಂಡತಿ ಸೇವೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಹಾಗೆ ಹೆಂಡ್ತಿನೂ ಗಂಡನ್ ಸೇವೆ ಮಾಡಿದ್ರಲ್ಲೂ ಏನು ತಪ್ಪಿಲ್ಲ. ನೀವು ನಂತರ ದುಡಿಯಕ್ ಹೋಗಿ ಆಗ ನಾನು ನಿಮ್ ಸೇವೆ ಮಾಡ್ತೀನಿ. ಬೇಡ ಬಿಡು, ನಿನ್ ಸೇವೆ ಮಾಡ್ಕೊಂಡೇ ಇರ್ತೀನಿ. ನಿಮ್ ಯೋಗ್ಯತೆ ಏನಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸುಮ್ನೆ ಬನ್ನಿ. ಆದ್ರೂ ಈ ಸಗಣಿ ವಾಸನೆ ಕುಡಿಯೋ ಕರ್ಮ ನನ್ಗೆ ಯಾಕೆ ಬೇಕಾಗಿತ್ತು? ಹಳ್ಳಿ ಜನ ಈ ಸೆಗಣಿ ಸ್ಮೆಲ್ ಕುಡ್ಕೊಂಡು ಆರೋಗ್ಯವಾಗಿರೋದು. ಸಿಟಿ ಜನರ ತರ ಹೊಗೆ ಕುಡ್ಕೊಂಡು ಕಾರ್ಪೊರೇಷನ್ ತೊಟ್ಟಿ ಸ್ಮೆಲ್ ತಗೊಂಡು ಆರೋಗ್ಯ ಕೆಡಿಸ್ಕೊಂಡಿಲ್ಲ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಹಳ್ಳಿ ಜನಕ್ಕೆ ಕಾಯಿಲೆನೆ ಬರಲ್ಲ ಅಂತನಾ? ಬಂದ್ರು ಸಿಟಿ ಜನಕ್ಕೆ ಬರೋಷ್ಟು ಬೇಗ ಏನ್ ಬರಲ್ಲ. ಮಾತಿಗೆ ಮಾತು ಕೊಡೋದನ್ನ ಚೆನ್ನಾಗಿ ಕಲ್ತಿದ್ಯಾ. ನಾನ್ ಹಾಗಿರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನನ್ ಡಿವೋರ್ಸ್ ಕೊಟ್ಟು ಬೇರೆ ಮದ್ವೆ ಆಗ್ಬಿಡ್ತಿದ್ರಿ. ನನ್ ಫ್ಯೂಚರ್ ಪ್ಲಾನ್ ಇವಳಿಗೆ ಹೆಂಗ ಅರ್ಥ ಆಯ್ತು? ಏನಂದ್ರೆ? ಏನಿಲ್ಲ, ಅಲ್ಲಿ ಯಾರು ಹೋಗ್ತಿದಾರೆ, ಅವ್ರ ಹತ್ರ ಗೌಡ್ರ ಮನೆ ಅಡ್ರೆಸ್ ಕೇಳೋಣ ಬಾ ಅಂದೆ. ಸರಿ, ಅವ್ರನ್ನ ಕರೀರಿ. ಹಲೋ ಮಿಸ್ಟರ್ ಜಾನಿ, ಹಳ್ಳಿ ಜನಕ್ಕೆ ಹಲೋ ಮಿಸ್ಟರ್ ಅಂದ್ರೆ ಅರ್ಥ ಆಗಲ್ಲ. ನಾವ್ ಅವ್ರ ಹತ್ರ ಹೋಗೋಣ ಬನ್ನಿ. ತಾತ ನಿಂತ್ಕೊಳ್ರಿ. ತಾತ ತಾತ ನಿಂತ್ಕೊಳ್ಳಿ. ಯಾರ್ಲ ತಾತ? ತೆಗೆದು ಬುಟ್ಟ ಅಂದ್ರೆ ಕಪಾಲ ಕೆಂಪ್ಕಾಗ್ಬಿಡ್ಬೇಕು. ನನ್ಗಿನ್ನು ಸ್ವೀಟ್ 80. 18 ಸ್ವೀಟ್ 18 ತರ ಹೇಳ್ತಿದ್ದೀರಾ? ನಮ್ದು ಯಾವಾಗ್ಲೂ ಸ್ವೀಟ್ ಆಗೇ ಇರ್ತದೆ. ಅದೇನ್ ಕಾರ್ದ ವಿಷಯ ನೀನ್ ಹೇಳು. ರೇ, ಇಷ್ಟು ವಯಸ್ಸಾಗಿದೆ, ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ಮರ್ಯಾದೆ ಕೊಟ್ಟು ಮಾತಾಡ್ರಿ. ಮಣ್ ಕೊಡ್ತೀನಿ. ಏಯ್, ನೀನ್ ಯಾವ ಊರ್ ತೋಲಂಡ್ರಾಯ ಅಂತ ನೀನ್ ಮರ್ಯಾದೆ ಕೊಡ್ಬೇಕ್ಲೇ. ನಾವ್ ಮಾತಾಡದೆ ಹಿಂಗೆಯ. ಬೇಕಾದ್ರೆ ಮಾತಾಡೋ, ಬ್ಯಾಡ್ದ ಇದ್ರು ವಾಂಡು. ಇವ್ರ ಪರವಾಗಿ ನಾನ್ ನಿಮ್ ಹತ್ರ ಸಾರಿ ಕೇಳ್ತೀನಿ. ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ. ಯಾರಿ ಅಪ್ರತಿಮ ಸುಂದರಿ? ನೀನು ಟೇಸ್ಟೇ ಇಲ್ವಮ್ಮ. ಇಷ್ಟು ಸುಂದರವಾಗಿರೋ ನೀನು ಈ ಕಡ್ಡಿಗೆ ಚಡ್ಡಿ ಹಾಕೊಂಡಿರೋ ತರ ಕಾಣೋ ಇವನ್ನ ಯಾಕೆ ಮದ್ವೆ ಅದೇ? ನೋಡು, ಗಂಡಸರು ಮಾತಾಡ್ಸಿದ್ರೆ ನನ್ಗೆ ಇಷ್ಟ ಆಗಲ್ಲ. ನನ್ ಬಗ್ಗೆ ಏನಾದ್ರು ತಿಳ್ಕೊಬೇಕು ಅಂದ್ರೆ ಇವ್ರು ಮಾತಾಡ್ಲಿ, ನೀನ್ ಮಾತಾಡವ. ತಾತ, ನಿಮ್ ಹೆಸರೇನು? 80 ವರ್ಷ ಆದ್ರೂ ಇನ್ನೂ ಆರೋಗ್ಯವಾಗಿದ್ದೀನಲ್ಲ, ಅದಕ್ಕೆ ತಿಥಿ ಸಿನಿಮಾ ನೋಡ್ದವ್ರೆಲ್ಲ ನನ್ನ ಸೆಂಚುರಿ ಗೌಡ ಅಂತಾರೆ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಅಷ್ಟೇನಾ? ನೋಡಕ್ಕೆ ಚೆನ್ನಾಗಿಲ್ವಾ? ನಿಮಗೇನ್ ಕಡಿಮೆ ಆಗಿದೆ? ಸೂಪರ್ ಆಗಿದ್ದೀರಾ. ಹೌದಾ? ತುಂಬಾ ಬಾಯ್ ಬಿಡ್ಬೇಡಿ, ಆಮೇಲೆ ಅಲ್ಸಟ್ ಉದ್ರೋಗ್ಬಿಡುತ್ತೆ. ಇದು ಅಲ್ಸೆಟ್ ಅಲ್ಲ, ಒರಿಜಿನಲ್ಲು. ಬಾಯ್ ಹಾಕಿದ್ರೆ 1/4 kg ಕಚಕ್ಕು. ಸುಮ್ನೆ ಇರೋ ಜಾಯಮಾನ ಇವೊಂದಲ್ಲ ಅನ್ಸ್ತದೆ. ಇವನ್ ಇಲ್ಲೇ ಇರ್ಲಿ. ನೀ ಬಾಬಾ ಅಟ್ಟಿ ಕಡೆಗೆ ಹೋಗಿ 1 ಕಪ್ ಕಾಫಿ ಕುಡ್ಕೊಂಬರವ. ತಾತ, ಈಗ ಬೇಡ. ನಾನು ಊರಲ್ಲೇ ಇರ್ತೀನಲ್ಲ, ನೆಕ್ಸ್ಟ್ ಟೈಮ್ ಬರ್ತೀನಿ. ನಂಗೀಗ ಅರ್ಜೆಂಟಾಗಿ ಹೋಗ್ಬೇಕು. ಸರಿ ಬಿಡು. ತಾತ, ಊರ್ಗೌಡ್ರ ಮನೆ ಎಲ್ಲಿ ಬರುತ್ತೆ ಅಂತ ಹೇಳಲೇ ಇಲ್ಲ. ಓ ಅದಾ? ಹಿಂಗೇ ನೇರ ಹೋಗಿ ಅಲ್ಲೊಂದು ಎಮ್ಮೆ ಕಟ್ಟಿರ್ತಾರೆ. ಬಲ್ಚರಿ ತಿರ್ಕೊಂಡು ಎಡ್ಚರಿ ನೋಡಿ, ಅಲ್ಲೊಂದು ಕೋಣ ಇರ್ತದೆ. ನೀವು ಹುಷಾರಪ್ಪ. ಯಾಕೆ? ಅದಕ್ಕೆ ಹೆಂಗಸ್ರ ಪಕ್ಕ ಯಾರಾದ್ರೂ ಗಂಡಸರಿದ್ರೆ ಗುಂಬಿಡುತ್ತೆ. ಏನಪ್ಪ ಇದು, ಗೌಡ್ರ ಮನೆನಾ? ಅಲ್ಲ, ಇಟ್ಗೆದು. ಈ ಸ್ವಾಮಿ,
ಈ ಮನೆ ಇಟ್ಗೆದು ಅಂತ ನಮಗೂ ಚೆನ್ನಾಗಿ ಗೊತ್ತು, ನಾವೇನ್ ಪೆಟ್ಗೆದು ಅಂದ್ವಾ? ಈ ಮನೆ ಈ ಊರ್ ಗೌಡ ಅನ್ನಿಸ್ಕೊಂಡಂದ ಅಂತ ಕೇಳಿದ್ದು. ಏಯ್ ಯಾರಯ್ಯ ನೀನು? ನಮ್ಮೂರ್ಗೆ ಬಂದ್ಬಿಟ್ಟು ನಮ್ಮೂರ್ ಗೌಡ್ರ ಬಗ್ಗೆ ಏಕವಚನದಲ್ಲಿ ಮಾತಾಡ್ತಾ ಇದೀಯಾ? ಹೆಂಗದೆ ಮೈಗೆ? ಮುಲ ಮುಲ ಅಂತ ಇದೆ, ಬಂದ್ ಕೆರಿತೀಯಾ? ಯಾಕ್ ಜೋನಿ ಬೆಳಗ್ಗೆಯಿಂದ ಎಲ್ರ ಜೊತೆನೂ ಜಗಳ ಮಾಡ್ತಿದ್ದೀರಾ? ಹೊರಗ್ ಬಂದಾಗ ಹೇಗ್ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಿಲ್ವಾ? ಅದು ನನ್ಗೆ ಬರ್ತಿರೋ ಕೋಪಕ್ಕೆ ನನ್ಗೆ ಹೇಗ್ ಬೇಕೋ ಹಾಗಿರ್ತೀನಿ, ಸುಮ್ಮನೆ ಇದ್ಬಿಡು. ಯಾವ ಕಾಡಿಂದ ಹಿಡ್ಕೊಂಡ್ ಬಂದ್ರಿ ಮೇಡಮ್ ಅವ್ರೆ ಇವ್ರನ್ನ? ಒಳ್ಳೆ ಬಾಲ ಕತ್ತರಿಸಿರೋ ಮಂಗನ್ ತರ ಆಡ್ತಾರೆ. ನನ್ನನ್ನೇ ಮಂಗ ಅಂತೀಯನೋ? ನಾನ್ ನಿನ್ ಕಣ್ಗೆ ಹೆಂಗೋ ಕಾಣಿಸ್ತೀನಿ? ಹೇಳದ್ನಲ್ಲ ಮಂಗನ್ ತರ. ಜಾನಿ ನೋಡ್ಬೋದು, ನಾನು ಅವ್ನ ಕಡೆಗೆ ಮಂಗನ್ ತರ ಕಾಣಿಸ್ತೀನಂತೆ. ನೀವ್ ಅದೇ ರೀತಿ ಆಡ್ತಿದ್ದೀರಾ. ಸ್ವಲ್ಪ ಸುಮ್ನಿರಿ, ನಾನ್ ಮಾತಾಡ್ತೀನಿ. ನೋಡಪ್ಪ, ಈ ಹಳ್ಳಿಲಿ ಗ್ರೂಮಿಂಗ್ ಕ್ಲಾಸ್ ನಡೆಸ್ಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ಆ ವಿಷಯನ ಗೌಡ್ರ ಹತ್ರ ಡಿಸ್ಕಸ್ ಮಾಡ್ಬೇಕು. ಅವ್ರನ್ನ ಪ್ಲೀಸ್ ಕಳಿಸ್ಕೊಡು. ಈ ಗ್ರೂಮಿಂಗು ಪಾಮಿಂಗು ನನ್ಗೇನು ಗೊತ್ತಾಗಕ್ಕಿಲ್ಲ ಮೇಡಮ್ ಅವರೇ. ಅವ್ರನ್ನೇ ಕರಿತೀನಿ, ಅದೇನೋ ಮಾತಾಡ್ಕೊಳ್ಳಿ. ಅಷ್ಟು ಮಾಡಿ ಪುಣ್ಯ ಕಟ್ಕೋತಂದೆ. ಸೂಜಿದಾರ ಲೇ ಸಗಣಿ ತಟ್ಟವನೆ, ಅದೇನಿಲ್ಲ ಹೆಂಗಸ್ರಂಗೆ 24 ಗಂಟೆ ಕನ್ನಡಿ ಮುಂದೆನೆ ನಿಂತಿರ್ತೀಯ? ಬಾ ಮಜ್ಜಿಗೆ ಕುಡಿಯೋಕೆ ಕೇಳಿದಾರ ತಂದೀವ್ನಿ. ಯಾವೋ ಅದೇನವ, ಯಾವಾಗ ನೋಡಿದ್ರು ಕಪ್ಪೆ ತರ ಒಡ್ಕೊಡ್ತಾ ಇರ್ತೀಯ. ಅಲ್ಲೇ ಇಟ್ಬಿಟ್ಟು ಹೋಗಿದ್ರೆ ಎತ್ಕೊಂಡು ಕುಡಿತಿರ್ಲಿಲ್ವಾ? ಗೌಡ್ರೆ ಏನ್ಲ ನಿಮ್ಮನ್ ಕೇಳ್ಕೊಂಡು ಯಾರೋ ಬಂದವ್ರೆ. ಏನಂತೆ? ನೀವು ಬಂದ್ರೆ ನಿಮ್ ತಾವನೇ ಮಾತಾಡ್ತಾರಂತೆ. ಇವನೊಬ್ಬ ಕೇಮೆ ಇಲ್ದೇ ಇರೋ ಬೂಟಾಟ್ಕೆ ಗೌಡ, ಇವನೇ ನೋಡ್ಕೊಂಡು ಯಾವನ ಬಂದವನೆ. ಯಾವೋ ನಾನು ಏನಾದ್ರೂ ಹೇಳಲಿಲ್ಲ ಅಂದ್ರೆ ನಿನಗ್ ತಿಂದಿದ್ದ ಅರ್ಗಕ್ಕೆ ಇಲ್ಲ ಅಲ್ವಾ? ಹೋಗವಾ ಕ್ಯಾಮೆ ನೋಡೋಗವಾ? ನೋಡ್ತೀನಿ ಬಿಡು. ಗೌಡ್ರೆ ಅವ್ರು ಬಂದ್ ಶಾನೆ ಹೊತ್ತಾಯ್ತು, ಬಿಸಿಲಲ್ಲೇ ನಿಂತ್ಕೊಂಡಿದ್ದಾರೆ, ಒಳಗ್ ಕರೀಲೆ. ಕಾಯ್ಲಿ ಬಿಡ್ಲಾ, ಕೆಲ್ಸ ಆಗ್ಬೇಕಾಗಿರೋದು ಅವ್ರಿಗೆ ತಾನೇ. ನಾ ಬರೋ ಗಂಟೆ ಅಲ್ಲೇ ನಿಂತಿರೇ ಕೇಳು. ಆಯ್ತು ಗೌಡ್ರೆ. ಏನಂದ್ರು? ಒಳಗ್ ಹೋಗ್ಬೋದಂತ? ಬೇಡ, ಬರೋ ಗಂಟ ಬಿಸಿಲಲ್ಲಿ ನಿಂತ್ಕೊಳ್ಳಿ ಅಂದ್ರು. ಸಾಕ ಮುರಿಯದೆ ಬಡ್ಕೊಂಡೆ. ಈ ಹಳ್ಳಿ ಸವಸ ಬೇಡ ಅಂತ ನನ್ ಮಾತು ಕೇಳಿದ್ಯಾ? ಜಾನಿ, ಬಂದವ್ರನ್ನೆಲ್ಲ ಒಳಗ್ ಕರ್ಕೊಳಕ್ಕೆ ಇದೇನ್ ಧರ್ಮಾಚತ್ರನ? ಯಾರ್ ಬಂದಿದ್ದು ಅಂತ ಗೊತ್ತಾದ್ಮೇಲೆ ಅವ್ರ ಆತಿಥ್ಯ ಕೊಡ್ತಾರೆ. ಕೊಡ್ತಾರೆ. ಈ ಕೊಟ್ಟಿದ್ದ ಆತಿಥ್ಯ ನೋಡ್ಲಿಲ್ವಾ? ರೇ ಸ್ವಾಮಿ, ನಾವು ಹಳ್ಳಿ ಜನ ಆತಿಥ್ಯ ಕೊಡೋದ್ರಲ್ಲಿ ಎತ್ತಿದ ಕೈ. ಮತ್ತ್ಯಾಕೆ ಒಳಗ್ ಕರೆದೆ ಬೀದಿಲ ನಿಲ್ಸಿದಾರೆ? ಏನೋ ಒಸಿ ಬೀಜಿ ಅವ್ರೆ, ಅದಕ್ಕೆ ಹಂಗೆ ಹೇಳಿದ್ರಪ್ಪ. ಏ ಮಾದ, ಯಾರ್ಲಾ ನನ್ನ ನೋಡಕ್ ಬಂದಿರೋದು? ನಮಸ್ಕಾರ ಗೌಡ್ರೆ, ನಾನ್ ಮಧುರಾ ಅಂತ ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ನಮಸ್ಕಾರ. ಅದೇ ಮಾದ, ಬಂದಿರೋದು ಹೆಣ್ಣು ಮಗು ಅಂತ ಯಾಕೋ ಹೇಳಲಿಲ್ಲ? ನೀವು ಕಿವಿ ಕೊಟ್ಟು ಕೇಳಿಸ್ಕೊಂಡಿದ್ರೆ ನಾನು ಬಾಯ್ ಬಿಟ್ಟು ಹೇಳ್ತಿದ್ದೆ. ಕ್ಷಮಿಸ್ಬಿಡಿ ಟೀಚರಮ್ಮ, ನೀವು ಬಂದಿರೋದು ಅಂತ ನನಗೆ ಗೊತ್ತಾಗ್ಲಿಲ್ಲ. ಯಾಕೆ ನಿಂತ್ಕೊಂಡ್ಬಿಟ್ರಿ? ಬನ್ನಿ ಒಳಗೆ. ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ನ ಹಸ್ಬೆಂಡ್. ತಲೆ ಮೇಲೆ ಟ್ರಂಕ್ ಹೊತ್ಕೊಂಡಿರೋದು ನೋಡಿ ಕೂಲಿ ಕೆಲಸದವನು ಅನ್ಕೊಂಡ್ಬಿಟ್ಟೆ. ನೀವೊಬ್ರು ಬಾಕಿ ಇದ್ರಿ, ಏನ್ ಬೇಕೋ ಎಲ್ಲ ಅಂದ್ಬಿಡಿ. ಸುಮ್ನೆ ಬರ್ತೀರಾ? ಪಾಪ ಯಜಮಾನ್ರು ಬೇಜಾರು ಮಾಡ್ಕೊಂಡ್ರು ಅನ್ಸುತ್ತೆ. ಮಾಡ್ಕೊಂಡ್ರು ಪರವಾಗಿಲ್ಲ, ಬನ್ನಿ ಒಳಗೆ. ಕೂತ್ಕೊಳ್ಳಿ. ಥ್ಯಾಂಕ್ ಯು ಗೌಡ್ರೆ. ಕುಡಿಯಕ್ಕೆ ಎಂತ ಹೋಗ್ತೀರಿ? ತಣ್ಣೀರು ಬಿಸಿನೀರು? ಏನು ಬೇಡ. ಹೆಂಗಂದ್ರೆ ಹೆಂಗೆ, ಮೊದಲನೇ ಸತಿ ನಮ್ಮ ಮನೆಗೆ ಬಂದಿದ್ದೀರಿ, ಏನಾದ್ರೂ ಬಂದು ತಗೊಳ್ಳೇಬೇಕು. ಅವ 2 ಗ್ಲಾಸ್ ತಣ್ಣೀರು ತಗೊಂಬವ. ಏನ್ ಕೆಲ್ಸಕ್ಕೆ ನನ್ನ ನೋಡಕ್ ಬಂದ್ರಿ? ನೀವ್ 3 ಜನರಿಗೆ ಅಕ್ಷರ ಹೇಳ್ಕೊಡಕ್ ಬಂದಿದ್ದೀನಿ. ನಮ್ಮ ಹಳ್ಳಿ ಜನಗಳಿಗೆ ಪಾಠ ಮಾಡಕ್ ಬಂದಿರೋ ಟೀಚರು ನೀವಯ್ಯಾ? ಲೇ ಅಷ್ಟು ದೊಡ್ಡದಾಗ ಬಾಯಿ ತೆಗಿಬೇಡ, ನೊಣಗಳು ಸೀದಾ ಬಾಯಿ ಒಳಗೆ ಹೋಗ್ಬಿಡ್ತವೆ. ತಗೊಳ. ಇವರು ನಮ್ಮ ಮದರ್ ಇಂಡಿಯಾ. ಹೀಗೆ ನನ್ನ ಮೇಲೆ ಸಾಣೆ ಪ್ರೀತಿ ಆಗ್ಬಿಟ್ರೆ ತಮಾಷೆ ಮಾಡ್ತಾ ಇರ್ತಾರೆ. ತಮಾಷೆ ಯಾವುದು ಉಗ್ದಿದ್ದು ಯಾವುದು ಅಂತ ನಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ನೀನ್ ತುಂಬಾ ಜಾಣ ಇದೆಯಪ್ಪ. ಇವನನ್ನು ಮೊದಲೇ ಸಾರಿ ನೋಡ್ದಾಗ್ಲೇ ಏನು ಅಂತ ಕಂಡಿಡ್ದ್ಬಿಟ್ಟೆ. ನೀರು ಕೊಟ್ಟಾಯ್ತಲ್ಲ, ಕೆಮ್ಮೆ ನೋಡೋದು. ನೋಡ್ಕೊತೀನಿ ಬಿಡು. ನಿಮ್ಮಮ್ಮ ತುಂಬಾ ಜೋರು ಅನ್ಸುತ್ತೆ. ಹಳ್ಳಿ ಜನ ಅಲ್ವಾ, ಹುಸಿ ಹಂಗೆಯ. ಅವ್ರ ವಿಚಾರ ಬಿಟ್ಟಾಕಿ ನನ್ನಿಂದ ಏನಾಗಬೇಕು ಹೇಳಿ? 15 ದಿನದ ಮಟ್ಟಿಗೆ ನೀವು 3 ಜನರಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅನ್ಕೊಂಡಿದ್ದೀನಿ. ನಮಗೆ ಉಳ್ಕೊಳಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ಬೋದಾ? 15 ದಿನ ಯಾಕೆ, 15 ವರ್ಷ ಇರಿ. ನಿಮ್ಗೆ ಏನನ್ ಬೇಕೋ ಎಲ್ಲ ವ್ಯವಸ್ಥೆನೂ ನಾ ಮಾಡ್ತೀನಿ. ಆ ತೊಂದ್ರೆ ನೀವು ತಗೋಬೇಡಿ, ಊರಲ್ಲಿ ನಮಗೂ ಮನೆ ಇದೆ. ನೀವು ಯಾವತ್ತಾದ್ರೂ ನಾಟಕದಲ್ಲಿ ನಾರದನ್ ಪಾತ್ರ ಹಾಕಿದ್ರ? ಇಲ್ವಲ್ಲ, ಯಾಕೆ? ಮಾತಿನ ಮಧ್ಯದಲ್ಲ ನಾರಾಯಣ ಅಂತಿರ್ತಾರಲ್ಲ, ಅದಕ್ಕೆ. ಇವ್ರು ಸ್ವಲ್ಪ ಹಾಗೆ ಜಾಸ್ತಿ ಮಾತಾಡ್ತಿರ್ತಾರೆ, ನೀವು ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ನಿಮ್ಮಂಥವ್ರು ಕಣ್ಮುಂದೆ ಇದ್ದಾಗ ನನಗೆ ಬೇಜಾರೇ ಆಗಲ್ಲ ಬಿಡಿ.
ಮಾತ್ ಸಾಕು ನಮ್ಗೆಲ್ಲಿ ಉಳ್ಕೊಳಕ್ ವ್ಯವಸ್ಥೆ ಮಾಡಿದ್ರೆ ಅದನ್ನ ಹೇಳಿ. ನಮ್ಮ ತೋಟದ ಮನೆ ಐತೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಆರಾಮಾಗಿರಿ. ಲೇ ನೀನ್ ಯಾಕೋ ಹೋಗ್ತೀಯಾ? ಮಾದ ಇದಾನಲ್ಲ, ಅವನ ಕರ್ಸು, ಅವನೇ ಕರ್ಕೊಂಡೋಗಿ ತೋರ್ಸ್ಕೊಂಡ್ ಬರ್ತಾನೆ. ಸುಮ್ನಿರುವ, ಅವ್ನು ಇವ್ರ ಜೊತೆ ಎಲ್ಲ ಹೋಗಕ್ಕಿಲ್ಲ. ಅವ್ನು ಚೀಲ ಒಲಿ ತಗೋತಾನೆ, ನಾನೇ ಕರ್ಕೊಂಡೋಗಿ ತೋರ್ಸ್ಕೊಂಬರ್ತೀನಿ. ಬರ್ತೀವ ಆಂಟಿ. ಇವನ ಹತ್ರ ಸ್ವಲ್ಪ ಹುಷಾರಾಗಿರವ ನೀನು. ಯಾಕೆ? ವಯಸ್ಸಾಯ್ತಲ್ಲ, ಅರಳೋ ಮರಳೋ ಬಾಯಿಗೆ ಬಂದಾಗ ಮಾತಾಡ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಿಡಿ. ನಡ್ರಿ. ಬನ್ನಿ ಬನ್ನಿ ಬನ್ನಿ. ಇದೆ ನಮ್ಮ ತೋಟದ ಮನೆ. ತುಂಬಾ ಚೆನ್ನಾಗಿದೆ ಗೌಡ್ರೆ. ಇಲ್ಲಿ ನೀವೆಷ್ಟು ದಿವಸ ಬೇಕೋ ಅಷ್ಟು ದಿವಸ ಇರ್ಬೋದು. ನಿಮ್ಮದೇ ಮನೆ ಅನ್ಕೊಳ್ಳಿ. ಏನಾದರೂ ಬೇಕಿದ್ರೆ ನಿಸ್ಸಂಕೋಚವಾಗಿ ಕೇಳಿ, ಕೊಡ್ದೇವ್ರವ್ರಿಗೆ ಕಪಾಲ ಕೊಡಿರಿ. ಥ್ಯಾಂಕ್ ಯು ಸೋ ಮಚ್. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನಮ್ಮ ಹಳ್ಳಿ ಜನಗಳಿಗೆ ಪಾಠ ಹೇಳ್ಕೊಡೋಕೆ ಬಂದಿರೋ ಟೀಚರ್ ನೀವು. ನಿಮಗಿಷ್ಟು ಮಾಡಲಿಲ್ಲ ಅಂದರೆ ಹೆಂಗೆ? ಎಲ್ಲ ನಿಮ್ ದೊಡ್ಡ ಗುಣ. ದೊಡ್ಡ ಗುಣ ಅಲ್ಲ, ಕರ್ತವ್ಯ ಅನ್ನಿ. ಹೌದು, ಕೇಳೋದು ಮರ್ತಿದ್ದೆ, ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡ್ಕೊಂಡಿದ್ದಾರೆ? ಅದು ಅವ್ರ ಲೆವೆಲ್ಗೆ ಎಲ್ಲೂ ಕೆಲಸ ಸಿಕ್ಕಿಲ್ಲ, ಅದಕ್ಕೆ ಮನೆ ಕೆಲಸ ಮಾಡ್ಕೊಂಡಿದ್ದಾರೆ. ಗೌಡ್ರೆ ಅಲ್ಲಲ್ಲಿ ಅಡ್ಕೆ ಸಿಕ್ಕಾಕೋತಾ? ಇಲ್ಲ, ನಿನಗೆ ಉಗ್ದಿದ್ದು. ಗಂಡಸು ಕೆಲಸ ಮಾಡದೆ ಮನ್ಲೆ ಕೂತಿದ್ರೆ ಅವಮಾನ ಅಲ್ವಾ? ಈ ಗೌಡ್ರೆ, ಗಂಡ್ಸಾಗ ಹುಡ್ದೋರೆಲ್ಲ ಕೆಲಸ ಮಾಡ್ಲೇಬೇಕು ಅಂತ ರೂಲ್ಸ್ ಇದೆಯೇನ್ರಿ? ಅಯ್ಯೋ, ಏನೇ ಹಿಂಗ್ ಮಾತಾಡ್ತೀಯಾ? ಗಂಡ್ಸಾದವನು ಕೆಲಸ ಮಾಡದೆ ಅಟ್ಟಿನಲ್ಲೇ ಕೂತಿದ್ರೆ ಅದಕ್ಕಿಂತ ಅವಮಾನ ಬೇಕಾ? ನಿಮ್ಗಾಗ್ಬೋದು, ಆದ್ರೆ ನನಗಾಗಲ್ಲ. ಏನಿವಾಗ? ಜಾನಿ, ಗೌಡ ಹತ್ರ ಈ ರೀತಿ ಎಲ್ಲ ಮಾತಾಡೋದು ತಪ್ಪು. ಕೆಲ್ಸವಿಲ್ದೇ ಇರೋರ್ ಕೆಲಸ ಇದೆ ಬಿಡಿ ಮೊದಲ ಟೀಚರ್. ಬಾಯಿಗೆ ಬಂದಿದ್ದು ಮಾತಾಡ್ತಾನೆ ಇರ್ತಾರೆ. ಈಗ ಮನೆ ತೋರಿಸಿದ್ದಾಯ್ತಲ್ಲ, ಜಾಗ ಖಾಲಿ ಮಾಡಿ, ನನಗೆ ಸ್ವಲ್ಪ ಕೆಲಸ ಇದೆ. ಜಾನಿ, ಇರ್ಲಿ ಬಿಡಿ ಮಧುರ ಟೀಚರ್. ಯಜಮಾನ್ರು ಯಾಕೋ ಗರಂ ಆಗಿದ್ದಾರೆ. ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಏನಾದರೂ ಬೇಕಿದ್ರೆ ಟೀಚರಿಗೆ ಬಂದ್ಬಿಡಿ. ಸರಿ ಗೌಡ್ರೆ. ಜಾನಿ, ಯಾಕೆ ಇವತ್ತು ಹೀಗಾಡ್ತಿದ್ದೀರಾ? ನಾನು ಹೀಗಾಡೋದಕ್ಕೆ ನೀನೇ ಕಾರಣ. ನಾನೇನ್ ಮಾಡ್ದೆ? ಮತ್ತೆ ಅವ್ರ ಮುಂದೆ ನಾನು ಕೆಲಸ ಇಲ್ಲದೆ ಖಾಲಿ ಕೂತಿದ್ದೀನಿ ಅಂತ ಹೇಳ್ಬೇಕಾಗಿತ್ತಾ? ಒಂದ್ 15 ದಿವಸ ರಜಾಕಿ ನನ್ನ ಜೊತೆ ಬಂದಿದ್ದಾರೆ ಅಂತ ಹೇಳಕ್ ಆಗ್ತಿರ್ಲಿಲ್ಲ? ಸಾರಿ, ಐ ಆಮ್ ವೆರಿ ಸಾರಿ. ನಂಗೆ ನಿಮ್ ತರ ಸುಳ್ಳು ಹೇಳಕ್ ಬರಲ್ಲ. ಏನ್ ಸತ್ಯವಾನ್ ಸಾವಿತ್ರಿ? ಇಲ್ಲ, ಅವ್ರ ಅಕ್ಕ ಚೀಸವ್ ಸಾವಿತ್ರಿ. ಎಲ್ಲ ಅವಮಾನ ಆಗುತ್ತೆ ಅಂತ ಗೊತ್ತಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ಬಟ್ ಈಗ ಬಂದಾಗಿದೆ ತಾನೆ, ಹೋಗ್ ಮನೆ ಮುಂದೆ ಕಸ ಗುಡ್ಸಿ. ಇಲ್ಲೂ ಎಲ್ಲ ಕೆಲಸ ನಾನೇ ಮಾಡ್ಬೇಕಾ? ಅದಕ್ಕೆ ತಾನು ನಿಮ್ಮನ್ನ ಕರ್ಕೊಂಡ್ ಬಂದಿದ್ದು. ನನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಹಳ್ಳಿಲಿರ್ಲಿ ಡೆಲ್ಲಿಲಿರ್ಲಿ, ಕೈಯಲ್ಲಿ ಪೊರ್ಕೆ ಹಿಡಿಯೋದು ಮಾತ್ರ ತಪ್ಪಲಿಲ್ಲ. ಯಾರಪ್ಪ ಈ ತ್ರಿಮೂರ್ತಿಗಳು? ಮುಖನೂ ತೋರಿಸ್ದೆ ಹಿಂಗ್ ನಿಂತು ಬಿಟ್ಟಿದ್ದಾರೆ. ಈ ಬಟ್ಟೆಗಳನ್ನೆಲ್ಲೋ ನೋಡಿದ್ದೀನಲ್ಲ. ಮಧು ಮಧು, ಏನ್ರೆ ನಿಮ್ ಗೋಳು? 1 ನಿಮಿಷನೂ ರೆಸ್ಟ್ ಮಾಡಕ್ ಬಿಡಲ್ವಲ್ಲ? ತುಂಬಾ ರೆಸ್ಟ್ ಮಾಡಬೇಡ, ಆಮೇಲೆ ರೆಸ್ಟಿಂಗ್ ಪೀಸ್ ಆಗ್ಬಿಡ್ತೀಯಾ. ಇಂಥ ಮಾತುಗಳನ್ನ ಆಡಕ್ ಬಿಟ್ಟು ಕರ್ದಿದ್ ಯಾಕೆ ಅಂತ ಹೇಳಿ. ಆ 3 ಜನ ನೋಡು, ಮುಖ ಮುಚ್ಕೊಂಡು ಹೆಂಗ್ ನಿಂತಿದಾರ. ಯಾರ್ರೀ ನೀವು? ನೀವು ಅಂದ್ರೆ ಗೊತ್ತಾಗಲ್ಲ. ನಿಮ್ಮನ್ನ ಹೆತ್ತೋರು ನೀವು ಸತ್ತಾಗ ತಿಥಿ ಮಾಡಕ್ಕೆ ಅಂತ ಒಂದು ಹೆಸರಿಟ್ಟಿರ್ತಾರಲ್ಲ, ಅದನ್ನ ಹೇಳಿ. ನಾನು ಶ್ರೀರಾಮಚಂದ್ರೇಗೌಡ. ಸುರ್ಬತ್ತಿ. ಸೂರ್ಯಗೆ ಬೆಳಕು ಕೊಡೋ ಸೂರ್ಯ ಅಲಿಯ ಸೂರಿ. ಬಾಣ್ಲಿ. ಸಾಕಿಗೆ ಸಾಕು ಕೊಡುವ ಲಕ್ಕಿರೈ. ಒಳಗಂಟೆ ನಾಥ. ಓದ್ಯ ಪಿಶಾಚಿ ಅಂದ್ರೆ ಬಂದ್ಯ ಗವಾಕ್ಷಿಲೆ ಅನ್ನೋ ಹಾಗೆ ಇಲ್ಗೂ ಬೆನ್ನತ್ಕೊಂಡ್ ಬಂದ್ಬಿಟ್ರ. ಏನ್ ಮಾಡೋದು ಅಣ್ಣಪ್ಪನವ್ರೆ, ಸಿಟಿಲಿ ನಮ್ಮ ಪಟಾಪಟಿ ಚಟ್ನಿ ಬನ್ನಿನ ಇಷ್ಟಪಡೋರು ಕಮ್ಮಿ ಆಗ್ಬಿಟ್ಟವ್ರೆ. ವ್ಯಾಪಾರ ಬೇರೆ ಡಲ್ ಆಗ್ಬಿಟ್ಟದೆ. ಅದೇ ನಮ್ಮ ಹಳ್ಳಿಲಿ ನಮ್ಮ ಪಟಾಪಟಿ ಚಟ್ನಿ ಬನ್ನಿನ ಶಾನೆ ಇಷ್ಟಪಡ್ತಾರೆ. ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟು. ನೀವೇನೋ ಬಿಸ್ನೆಸ್ ಮಾಡಕ್ ಬಂದಿದ್ದೀರಾ, ಇವ್ರಿಬ್ರು ಯಾಕೆ ಬಂದ್ರು? ಕಡ್ಡಿಯಲ್ಲಿ ಅಡಿಸ್ಲಿಕ್ಕೆ. ಅಂದ್ರೆ ಹಳ್ಳಿ ದೇವಸ್ಥಾನಗಳನ್ನೆಲ್ಲ ನೋಡ್ಕೊಂಡು ಕಡ್ಡಿ ಕರ್ಪೂರನ ಹಚ್ಕೊಂಡು ಹೋಗೋಣ ಅಂತ ಬಂದ್ವಿ. ಗೊತ್ತಾಯ್ತು, ಬಿಟ್ಟಿ ಪ್ರಸಾದಕ್ಕೆ ಬಾಯಿ ಬಿಟ್ಕೊಂಡು ಬಂದಿದ್ದೀರಾ. ಐ ಲೈಕ್ ಇಟ್. ಯುವರ್ ಎಕ್ಸಾಕ್ಟ್ಲಿ ಕರೆಕ್ಟ್ ಜರ್ನಿ ಬಾಯ್. ಮಧುರವ್ರೆ, ನಿಮ್ಮ ಮಟ್ಟಿ ಶಾನೆ ಪಸಂದ್ ಆಗ್ತದೆ. ಹೌದು, ಈ ಊರಿನ ಗೌಡ್ರು ಕೊಟ್ಟಿದಾರಲ್ಲ, ಚೆನ್ನಾಗಿರ್ಲೇಬೇಕು. ಹೌದು, ನೀವೆಲ್ಲ ಎಲ್ಲಿ ಉಳ್ಕೋತೀರಾ? ನಿಮ್ ಜೊತೆಗೆ. ಅಂದ್ರೆ ನೀವ್ ಎಲ್ಲಿದಾರ ನಾವು ಅಲ್ಲೇ ಉಳ್ಕೋತೀವಿ ಅಂದಿ.
ಈ ಮನೆನ ನಮ್ಮಿಬ್ರು ಕೊಟ್ಟಿರೋದು. ನೀವ್ ಈ ಊರಲ್ಲೇ ಇರ್ಬೇಕು ಅಂತ ಇದ್ರೆ ಬೇರೆ ಮನೆ ನೋಡ್ಕೊಳ್ಳಿ. ಆಯ್ತು ಬಿಡಿ ಅಣ್ಣಪ್ಪನವ್ರೆ, ಹುಡುಕತ್ತೀವಿ. ಅದಕ್ಕೆ ಯಾಕೆ ನೀವು ಕುಡಿಯೋ ಅಲ್ಲೇ ಕಳ್ಳಿ ಅಲ್ಲಿ ಬಿದ್ದವ್ರ ಥರ ಆಡ್ರಿ? ಅದು ಹಾಗಲ್ಲ ಗೌಡ್ರೆ, ನಾನ್ ಸ್ಕೂಲ್ ಟೀಚರ್ ಅಂತ ಇವ್ರಿನ ಗೌಡ್ರು ಈ ಮನ್ನ ಫ್ರೀಯಾಗಿ ಕೊಟ್ಟಿದ್ದಾರೆ. ಈಗ ನೀವೆಲ್ಲ ಇಲ್ಲೇ ಉಳ್ಕೊಂಡ್ರೆ ಅವ್ರು ಬೇಜಾರ್ ಮಾಡ್ಕೊಳಲ್ವಾ? ತೊಂದರೆ ಇಲ್ಲ ಮಧುರ ಅವ್ರೆ, ಒಂದ್ 15 ದಿನ ಇದೇ ಹಳ್ಳಿಲಿ ಬ್ಯಾರೆ ಹಟ್ಟಿನ ಬಾಡಿಗೆ ತಕತ್ತೀವಿ. 16ನೇ ದಿನ ನಿಮ್ ಜೊತೆಗೆ ಸಿಟಿಗೆ ಬಂದ್ಬಿಡ್ತೀವಿ. ಗೌಡ್ರೆ ಬರೋದ್ ಬಂದ್ರಿ, ಜೊತೆ ಪಾರುನು ಕರ್ಕೊಂಡ್ ಬರುತ್ತಾನೆ. ಅಯ್ಯೋ ಶಿವನೇ, ನಾ ಬಂದಿರೋದು ವ್ಯಾಪಾರ ಮಾಡಕ ಅಂತ. ಅವಳು ಯಾಕ? ತಾವೇನು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಚಡ್ಡಿ ಬನ್ನಿನ ಬಿಸ್ನೆಸ್ ಮಾಡ್ತಿದ್ರ ನೋಡಿ, ತುಂಬಾ ಬಿಸಿ. ನೋಡ್ರಿ, ನನ್ನ ಪಟಾಪಟಿ ಚಡ್ಡಿ ಬನ್ನಿ ಜ್ಞಾನ ಅಂತ ಒಂದಲ್ಲ ಒಂದಿನ ನಿಮಗ್ ಗೊತ್ತಾಯ್ತದೆ. ಇಂಟರ್ನ್ಯಾಷನಲ್ ಲೆವೆಲ್ ಹೆಸರು ಮಾಡ್ತೀನಿ. ಮಾಡಿ ತುಂಬಾ ಖುಷಿ. ಆದ್ರೆ ಸಿಟಿಲಿ ಪಾರೋರ್ ಒಬ್ಬರನ್ನ ಬಿಟ್ಟು ಬಂದಿದ್ದು ತಪ್ಪಲ್ವಾ? ನಾನು ಅದನ್ನ ಹೇಳ್ದೆ ಜಾನಿ ಬಾಯ್. ಇವ್ರು ಕೇಳೋದಿಲ್ಲ ಅಂತೇಳಿ ಗೊತ್ತಿದೆ, ನಾನು ಇವ್ರ ಹತ್ರ ಹೇಳಿಲ್ಲ. ಅನೇಪ್ನವ್ರೆ, ಹಳ್ಳಿಯಿಂದ ಬಂದವ್ರಿಗೆ ಹಳ್ಳಿಗೆ ಬರಕ್ ಬೇಜಾರು. ಸಿಟಿಲೇ ಇರ್ಲಿ ಬಿಡಿ. ಯಾರ್ದಪ್ಪ ಸುಮಧುರವಾದ ಕಂಠ? ಬಜರಂಗ ಇನ್ಸ್ಪೆಕ್ಟರ್, ನೀವು ಬಂದ್ಬಿಟ್ರಾ? ಗೌಡ್ರ ಹೆಂಡತಿ ಕಣಂಗೆ ನನ್ನ ಹೆಂಡತಿಯು ಸೀಮಂತ ಕಂದಳಿ ತವ್ರಿಗೆ ಹೋದಳು. ನೀವು ಯಾರು ಇರ್ಲಿಲ್ಲ ಕಣಿ, ಬೇಜಾರಾಯ್ತು. 15 ದಿವಸ ಡ್ಯೂಟಿಗೆ ರಜೆ ಹಾಕಿ ಬ್ಯಾಚುಲರ್ ಲೈಫ್ ಅನ್ನು ಎಂಜಾಯ್ ಮಾಡುವಂದಲ್ಲಿ ಬಂದೆ. ಅಲ್ಲ, ಬಂದದ್ ನೀವು ಹೆಣ್ಣೊಂದು ಧ್ವನಿಲಿ ಯಾಕೆ ಹಾಡು ಹೇಳುದ್ರಿ? ಹಾಡು ಹೇಳಿದ್ ನಾನ್ ಬಾವು. ಅಲ್ಲ, ನಾನು ಒಬ್ಳನ್ನೇ ಬಿಟ್ಬಿಟ್ಟು ನೀವ್ ಹಳ್ಳಿಗೆ ಬಂದ್ಬಿಟ್ರೆ ಬಿಟ್ಬಿಟ್ಟೆನಾ? ಅದಕ್ಕೆ ನೀವೆಲ್ಲೂ ನಾನಲ್ಲೇ. ದೇವ್ರೆ, ನನ್ನ ಕೈಲಾಗೋ ಒಳ್ಳೆ ಕೆಲಸ ಮಾಡೋಣ ಅಂತ ಈ ಹಳ್ಳಿಗೆ ಬಂದಿದ್ದೀನಿ. ಇಲ್ಲಿ ಯಾವುದೇ ತೊಂದರೆ ಆಗ್ದಿರಾಗ ನೀನೇ ನೋಡ್ಕೊಳಪ್ಪ. ದೇವ್ರೆ, ನನ್ನ ಹೆಂಡತಿಗೆ ಎಷ್ಟು ಹೇಳಿದ್ರು ಕೇಳ್ದೆ. ಈ ಹಳ್ಳಿಲಿ ಏನೋ ಸಾಧಿಸಿ ತೋರಿಸ್ತೀನಿ ಅಂತ ಕರ್ಕೊಂಡ್ ಬಂದಿದ್ದಾಳೆ. ಆದಷ್ಟು ಬೇಗ ನಮ್ಮೂರ್ಗೆ ವಾಪಸ್ ಹೋಗೋ ಹಾಗೆ ಮಾಡಪ್ಪ. ಮಧುರ ಅವ್ರೆ, ದೇವಸ್ಥಾನಕ್ಕೆ ಬಂದ್ರೆ? ಇಲ್ಲ, ಮದ್ವೆ ನಡೀತಿತ್ತಲ್ಲ, ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಇದನ್ ಮಧುರ ಅವ್ರೆ ಹಿಂಗ್ ಮಾತಾಡ್ಬಿಟ್ರಿ? ಮತ್ತಿನ್ನೇನ್ರಿ, ದೇವಸ್ಥಾನಕ್ಕೆ ಬಂದಿದೀವಿ ಅಂತ ಗೊತ್ತಿದ್ದು ಮಧುರ ಅವ್ರೆ ದೇವಸ್ಥಾನಕ್ಕೆ ಬಂದಿದ್ದೀರ್ಯಾ ಅಂತ ಕೇಳ್ತಿರಲ್ಲ. ನಿಮ್ಗೆ ಕಾಮನ್ ಸೆನ್ಸ್ ಇಲ್ವಾ? ಅಲ್ವಾ ಪಾರವ್ರೆ? ಅಣ್ಣಪ್ಪನವ್ರೆ, ಚಾನ್ಸ್ ಸಿಕ್ತು ಅಂತ ಚಾಣಕ್ಯನ್ ಥರ ಮಾತಾಡಬೇಡಿ. ನಮಗೂ ಒಂದು ಟೈಮು ಅಂತ ಬರ್ತದೆ. ಆಗ ತೆನಾಲಿ ರಾಮನ್ ಥರ ಉಪಾಯ ಮಾಡಿ ಓಡತ್ತೀನಿ. ತಗೋಬಾರು, ಮಂಗಳಾರತಿ ತಟ್ಟಿಗೆ 20 ರೂಪಾಯಿ ಹಾಕು. 1 ರೂಪಾಯಿ ಹಾಕಿದ್ರೆ ಮರ್ಯಾದೆ ಇರಲ್ಲ. ಗೌಡ್ರೆ, ಭಕ್ತಿ ಜಾಸ್ತಿ ಆಯ್ತಾ ದುಡ್ಡು ಜಾಸ್ತಿ ಆಯ್ತಾ? ಯಾಕೆ ಮಧುರ ಅವ್ರು ಹಿಂಗ್ ಕೇಳ್ತಾ ಇದಾರಿ? ಮಂಗಳಾರತಿ ತಟ್ಟೆಗೆ ಯಾರಾದ್ರೂ 2000 ಹಾಕ್ತಾರ? ಅದು ಮಧುರ ಅವ್ರೆ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತಾರಲ್ಲ, ಹಂಗೆ ಎಲ್ಲ ನಮ್ಮಪ್ಪ ಕೊಟ್ಟಿದ್ದು. ಅದಕ್ಕೆ ದೇವ್ರ ವಿಚಾರದಲ್ಲಿ ಲೆಕ್ಕಾಚಾರ ಮಾಡಬಾರ್ದು ಅಂತ ಕೈಗೆ ಎಷ್ಟು ಸಿಕ್ತು ಅಷ್ಟು ಹಾಕ್ಬಿಟ್ಟಿ. ನೀವು ತುಂಬಾ ಗ್ರೇಟ್ ಗೌಡ್ರೆ. ಜಾನಿ, ಬನ್ನಿ ನಾವು ಹೋಗೋಣ. ಆಯ್ನವ್ರೆ, 20 ರೂಪಾಯಿ ಅನ್ಕೊಂಡು 2000 ರೂಪಾಯಿನ ಮಂಗಳಾರತಿ ತಟ್ಟಿಗೆ ಹಾಕ್ಬಿಟ್ಟು ನಿಮ್ಮ ಕಾಲ ಬಿದ್ದಕ್ಕೆ ಕ್ಷಮೆ ಕೇಳ್ಬಿಡ್ತೀನಿ. ಆ ದುಡ್ಡ ವಾಪಸ್ ಕೊಟ್ಬಿಡಿ ಶಿವ. ನೋಡಪ್ಪ, ದೇವ್ರ ಹುಂಡಿಗೆ ಹಾಕಿ ದುಡ್ಡನ್ನ ಯಾರು ವಾಪಸ್ ಕೊಡೋದು ಇಲ್ಲ, ನೀವು ಕೇಳಲೂಬಾರ್ದು. ತೊಂದ್ರೆ ಇಲ್ಲ, 1000 ರೂಪಾಯಿನಾರು ಕೊಡಿ. ನಾನು ಹೇಳಿದ್ನಲ್ಲಪ್ಪ, ನೀವು ಕೇಳಲೂಬಾರ್ದು ಅಂತ. ಹೋಗ್ಲಿ, ಒಂದು 500 ರೂಪಾಯಿನಾರು ಕೊಡಿ. 1000 ರೂಪಾಯಿ 500 ರೂಪಾಯಿ ಪ್ರಿಂಟ್ ಮಾಡಿ ಗೌರ್ಮೆಂಟ್ಗೆ ಬ್ಯಾನ್ ಮಾಡಿರ್ಬೇಕಾದ್ರೆ ಆ ದೇವರು ವಾಪಸ್ ತಂದು ಕೊಡೋಕ್ಕಾಗಲ್ಲ. ಏನೋ ಪಾಪ ನೀನು ಕೇಳ್ತಾ ಇದೀಯ ಅಂತ 20 ರೂಪಾಯಿ ಕೊಡ್ತೀನಿ. ಪಾಲಿಗೆ ಬಂದಿದ್ದೆ ಪಂಚಾಮೃತ. ತೊಂದ್ರೆ ಇಲ್ಲ, ಬರು ನಡವಾಗ. ಶ್ರೀರಾಮ, ನೀವು ಮಂಗಳಾರತಿ ತಟ್ಟೆಗೆ 2000 ರೂಪಾಯಿ ಹಾಕಿದ್ದು ನೋಡಿ ಕಿಕ್ಕಾಗ್ಬಿಟ್ಟೆ. ಅದು ಕಿಕ್ಕಲ್ಲ, ಶಾಕು. ಜಾಡ, ನೀ ಏನ್ ಶಾಕ್ ಆಗೋದು ಪಾರು? ನಿನಗಿಂತ ಜಾಸ್ತಿ ಶಾಕು ನಾ ಹಾಕ್ಬಿಟ್ಟಿ. ಅದೇನೋ ಹೇಳ್ತಾರಲ್ಲ, ಇದ್ದೂರ್ಗ ರಂಗ ಬರೋರ್ಗ ಮಂಗ ಅಂದಂಗ ಆಗೋಯ್ತು ನನ್ನ ಕತೆ. ನಡವಾಗ. ಅದು ಹಾಯಾಗಿ ಮನೇಲಿರೋದು ಬಿಟ್ಟು ಈ ಸಮಾಜ ಸೇವೆ ಎಲ್ಲ ನಿನ್ಗೆ ಯಾಕೆ ಬೇಕಾಗಿತ್ತು? ಜಾನಿ, ದಾನದಲ್ಲಿ ಶ್ರೇಷ್ಠವಾದ ದಾನ ವಿದ್ಯಾದಾನ ಅಂತಾರೆ. ನಮ್ಮ ಹತ್ರ ಇರೋದನ್ನ ಬೇರೆಯವ್ರಿಗೆ ದಾನ ಮಾಡ್ತಿದ್ರೆ ಅದು ಕಡಿಮೆ ಆಗ್ತಾ ಹೋಗುತ್ತೆ.
ಅದೇ ವಿದ್ಯೆನ ದಾನ ಮಾಡ್ತಿದ್ರೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರಲ್ಲೂ ನಾವು ಕಲ್ತಿರೋ ವಿದ್ಯೆನ ಬೇರೆಯವ್ರಿಗೆ ಹೇಳ್ಕೊಡೋದ್ರಲ್ಲಿ ಸಿಗೋ ಖುಷಿನೇ ಬೇರೆ. ಏಯ್ ಗುಡು, ನಿನಗೆ ಬುದ್ಧಿ ಇಲ್ವೇನಾ? ಯಾಕ್ಲಾ ಅಣ್ತಮ್ಮ, ಹೆಂಗೈತ್ಲ ಮೈಗೆ? ಅಲ್ಲ, ಎಲ್ಲಂದ್ರಲ್ಲಿ ಈ ರೀತಿ ನೆಲದ ಮೇಲೆ ಉಗಿತಿರಲ್ಲ, ನಿಮಗೆ ಬುದ್ಧಿ ಇಲ್ವಾ ಅಂದೆ. ನೆಲದ ಮೇಲೆ ಉಗಿದೆ, ನಿನ್ ಮುಖದ ಮೇಲೆ ಉಗಿಲ್ಲ, ಹೇಳು, ಉಗಿತೀನಿ. ಅಲ್ಲಪ್ಪ, ಜನ ಓಡಾಡೋ ಜಾಗದಲ್ಲಿ ಬಿಟ್ಟು ಸೈಡ್ಗೆ ಹೋಗಿಬೋದಲ್ವಾ ಅಂದೆ. ಸೈಡಲ್ಲಿ ಅಂದ್ರಲ್ಲಿ ಲೆಫ್ಟ್ ಅಲ್ಲ ಇಲ್ಲ ರೈಟ್ ಅಲ್ಲ? ಅಲ್ಲಪ್ಪ, ಯಾಕೆ ಹೀಗ್ ಮಾತಾಡ್ತಿದ್ಯಾ? ಪಬ್ಲಿಕ್ ಪ್ಲೇಸ್ ಅಲ್ಲಿ ಉಗಿಯೋದು ತಪ್ಪು ಅಂತ ಸರ್ಕಾರನೇ ಹೇಳಿಲ್ವಾ? ಅಲ್ವಾ ಮೇಡಮ್, ಉಗಿಯೋದು ತಪ್ಪು ಅಂತ ಹೇಳೋ ಸರ್ಕಾರನೇ ಅಗಿಯೋಕ್ಕೆ ತಂಬಾಕು ಕೊಡುತ್ತೆ, ಅದು ತಪ್ಪಲ್ವಾ? ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ ಅಂತ ಅದ್ರ ಮೇಲೆ ಬರ್ದಿರ್ತಾರಲ್ಲ, ಅದ್ ನಿಮಗೆ ಗೊತ್ತಾಗಲ್ವಾ? ನಿಮ್ಮನ್ನ ನೋಡಿದ್ರೆ ಪ್ಯಾಟವ್ರ ತರ ಕಾಣ್ತೀರಾ. ಈಗ ಹಳ್ಳಿಲಿ ಶೌಚಾಲಯಗಳೇ ಇಲ್ಲಪ್ಪ, ಹಂಗಂತ ಊಟ ಮಾಡಿದ್ರೆ ಕೆರೆ ದಂಡೆಗೆ ಹೋಗ್ಬೇಕಾಯ್ತದೆ ಅಂತ ಊಟ ಮಾಡೋದನ್ನ ಬಿಡಕ್ಕಾಯ್ತದ? ಅಪ್ಪ ಪುಣ್ಯಾತ್ಮ, ನಿನ್ ಜೊತೆ ಮಾತಾಡಕ್ ನಮ್ಗೆ ಆಗಲ್ಲ. ನಿನ್ಗೆ ಹೆಂಗ್ ಬೇಕು ಹಂಗೆ ಇರೋ, ಮೊದ್ಲಿನಿಂದ ಹೋಗಪ್ಪ. ಹಂಗ ಬಾ ದಾರಿಗೆ. ಬರ್ಲಾ? ನೋಡ್ದೆ ಮಧು, ಹಳ್ಳಿ ಜನ ಹೆಂಗಿರ್ತಾರೆ ಅಂತ. ಇದೆಲ್ಲ ನಿನಗ್ ಬೇಕಾ? ವಾಪಸ್ ಊರ್ಗೊಂಟೋಗೋಣ. ಜಾನಿ, ಯಾರೋ ಒಬ್ರು ತಪ್ಪು ಮಾಡಿದ್ರು ಅಂತ ಇಡೀ ಹಳ್ಳಿನೇ ತಪ್ಪು ಅಂತ ಜನರಲೈಸ್ ಮಾಡಿ ಮಾತಾಡ್ಬೇಡಿ. ನಿಮಗ್ ನನ್ ಜೊತೆ ಇರಕ್ ಇಷ್ಟ ಇದ್ರೆ ಇರಿ, ಇಲ್ಲಾಂದ್ರೆ ಹೋಗ್ತಾ ಇರಿ. ನಾನು ನನ್ನ ಕೆಲಸ ಮುಗಿಸ್ಕೊಂಡೇ ಬರೋದು. ಕರ್ಮ.